ಏನು 2014ಕ್ಕೆ UPA ಸರ್ಕಾರ ಏನು ಸರ್ಕಾರ ಬಿಡುವಾಗ ಬೆಲೆಗಳಿತ್ತು, ಆ ಬೆಲೆಗೆ ಇವತ್ತು 100ಕ್ಕೆ 100ರಷ್ಟು ಜಾಸ್ತಿ ಆಗಿದೆ. ಕಳೆದ 12 ವರ್ಷಗಳಲ್ಲಿ ನಿರಂತರ ಬೆಲೆ ಏರಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಏನು ನಮ್ಮ ಟೈಮಲ್ಲಿ 54 ರೂಪಾಯಿ ಡೀಸೆಲ್ ಇತ್ತು, 54 ರೂಪಾಯಿ ಪೆಟ್ರೋಲ್ ಇತ್ತು. ಇವತ್ತು ಎಷ್ಟಿದೆ ಪೆಟ್ರೋಲು? 100 ರೂಪಾಯಿ ಇದೆ. ನಾವು ಅವ್ರಿಗೆ ಕೇಳೋದು, ನೀವು ಈ ದೇಶದ ಬಡವರ ಪರ ಇದ್ದೀರಾ? ಈ ದೇಶದ ಸಾಮಾನ್ಯ ವರ್ಗದ ಪರ ಇದ್ದೀರಾ? ಈ ದೇಶದ ಕಾರ್ಮಿಕರ, ರೈತರ ಪರ ಇದ್ರೆ ನೀವು ದಿನನಿತ್ಯ ಬಳಕೆ ಮಾಡುವಂತಹ ವಸ್ತುಗಳ ಮೇಲೆ ಯಾಕೆ GST ಏರಿದಿರಿ? ಏನು ಅವೈಜ್ಞಾನಿಕವಾದಂಥ GST ತಂದು ಬಡವರನ್ನ ಇನ್ನಷ್ಟು ಬಡವರನ್ನಾಗಿ ಮಾಡ್ತಾ ಇದ್ರಿ. ಈ ದೇಶದ ಉದ್ಯೋಗಪತಿಗಳಿಗೆ ನೀವು 10 ಲಕ್ಷ ಕೋಟಿ ಸಾಲ ಮನ್ನಾ ಮಾಡ್ತೀರಿ, ರೈತರ 2 ಲಕ್ಷ ಕೋಟಿ ಸಾಲ ನೀವು ಮನ್ನಾ ಮಾಡಲ್ಲ. ಯಾಕಂದ್ರೆ ನೀವು ರೈತರ ಪರ ಇಲ್ಲ. ರೈತರ ವಿರುದ್ಧ 3 ಕರಾಳ ಕಾನೂನುಗಳನ್ನ ತರೋದಕ್ಕೆ ಹೋಗಿದ್ರಿ. 6 ತಿಂಗಳು ಸತತ ಹೋರಾಟ ಮಾಡಿ ಸುಮಾರು 708 ರೈತರು ತಮ್ಮ ಪ್ರಾಣವನ್ನ ಕೊಟ್ಟು, ಅದಾದ್ಮೇಲೆ ನೀವು ಹಿಂದಕ್ಕೆ ಬಂದು ಆ ಕೃಷಿ ಕಾನೂನುಗಳನ್ನ ನೀವು ಹಿಂಪಡೆದ್ರಿ. ಅಂದ್ರೆ ನೀವೇನ್ ಮಾಡ್ತಾ ಇದ್ದೀರಿ? ಬಡವರು ಎಷ್ಟು ಬಡವರಾಗ್ತಾರೆ, ಎಷ್ಟು ತೊಂದರೆ ಆಗ್ತದೆ, ಅವ್ರಿಗೆ ಅಷ್ಟು ತೊಂದರೆ ಕೊಡಬೇಕು. ಮತ್ತೆ ನಿಮ್ಮ ಶ್ರೀಮಂತ ಏನು ಸ್ನೇಹಿತರಿದ್ದಾರೆ ಅವ್ರಿಗೆ ಸಹಾಯ ಮಾಡಬೇಕು. ಈ ದೇಶದಲ್ಲಿ ಎಲ್ಲ ಜಾತಿ ಜನಾಂಗ ಆಧಾರದ ಮೇಲೆ ಡಿವೈಡ್ ಮಾಡಬೇಕು ಮತ್ತು ನೀವು ಈ ದೇಶವನ್ನ ಸುದೀರ್ಘವಾಗಿ ಆಳಬೇಕು ಅನ್ನೋಂಥ ನಿಮ್ದೇನು ಹುನ್ನಾರ ಇದೆ, ಏನು ಷಡ್ಯಂತ್ರ ಇದೆ, ಅದಕ್ಕೆ ಕಾಂಗ್ರೆಸ್ ಪಕ್ಷ ಅವಕಾಶ ಕೊಡಲ್ಲ. ನಾವು ಈ ರಾಜ್ಯದ, ಈ ದೇಶದ ಬಡ ಜನರ ಪರವಾಗಿ ಇರ್ತೀವಿ. ಅವರ ಸಮಸ್ಯೆಗಳ ನಾವು ದಿನನಿತ್ಯ ಹೋರಾಟವನ್ನ ಮಾಡ್ತಾ ಇರ್ತೀವಿ.